Good morning students, welcome to the class. Today I am going to continue the problems on three-dimensional geometry, especially on distance formula. See the problems on the distance formula. Find the distance between the points. So here we have to find the distance between these 2 points. So see here, ಹೇಗೆ ನಾವು ಎರಡು ಪಾಯಿಂಟ್ ಮಧ್ಯದಲ್ಲಿರತಕ್ಕಂಥ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ವಿ ಆಲ್ರೆಡಿ ನೋ ಅಬೌಟ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಇವೆರಡು ಪಾಯಿಂಟ್ಗೆ ಇರತಕ್ಕಂಥ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಅಂತ ಫಸ್ಟ್ ಲೆಟ್ ಅಸ್ ಟೇಕ್ ದೀಸ್ 2 ಪಾಯಿಂಟ್ಸ್ ಆಸ್ ಎ ಅಂಡ್ ಬಿ. ಲೆಟ್ ಎ ಇಸ್ ಈಕ್ವಲ್ ಟು -3, 7, 2 and b is equal to 2, 4, -1. So a and b are any 2 points. Here we have to find the distance between these 2 points. So we already know about the distance formula. So what is that? AB is equal to root of. So actually it is a modulus of AB. So modulus of AB is equal to root of x2 minus x1 whole square plus y2 minus y1 whole square plus z2 minus z1 whole square. So this is the distance formula. ನೋಡಿ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಎರಡು ಪಾಯಿಂಟ್ ಮಧ್ಯದಲ್ಲಿರುವಂತ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ, ಸೊ ಅದನ್ನ ನಾವು x1 y1 z1 ಅಂತ, ಹಾಗೆ ಸೆಕೆಂಡ್ ಪಾಯಿಂಟ್ ನ x2 y2 z2 ಅಂತ ಹೇಳಿ ಚೂಸ್ ಮಾಡ್ತೀವಿ. ಸೊ ಫಸ್ಟ್ ಪಾಯಿಂಟ್ ನ x1 y1 z1, ಸೆಕೆಂಡ್ ಪಾಯಿಂಟ್ ನ x2 y2 z2 ಅಂತ. ನೋಡಿ ಇಲ್ಲಿ ನಾವು ಏನ್ ತಗೋತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎ ಬಿ ಅಂತ ಹೇಳಿ ಚೂಸ್ ಮಾಡಿದ್ರೆ ಫಸ್ಟ್ ಒನ್ ಇರೋದು ಎ, ಸೊ ಅದನ್ನ x1 y1 z1 ಅಂತ. ಸೆಕೆಂಡ್ ಒನ್ ಇರೋದು ಬಿ, ಅದು x2 y2 z2 ಅಂತ. ಸೊ ಇಫ್ ನಾವೇನಾದ್ರೂ ಬಿ ಎ ಅಂತ ತಗೊಂಡ್ರೆ, ಇಫ್ ವಿ ಟೇಕ್ ಬಿ ಎ, ಸೊ ಮೀನ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಅಂಡ್ ಎ, ಸೊ ದೆನ್ ಟೇಕ್ ದ ಪಾಯಿಂಟ್ಸ್ ಇನ್ ಬಿ ಆಸ್ x2 y2 z2, ಹಾಗೆ ಏನಲ್ಲಿರೋದನ್ನ x1 y1 z1 ಅಂತ. ಸೊ ಬಿ ಪಾಯಿಂಟ್ ನ x2 y2 z2 ಅಂತ, ಹಾಗೆ ಏನ x1 y1 z1 ಅಂತ ಹೇಳಿ ಚೂಸ್ ಮಾಡ್ಕೊಳ್ಳಿ. ಸರ್ ಹಾಗೆ ಮಾಡ್ಬೇಕಾ, ಈ ತರ ರಿವರ್ಸ್ ತಗೊಂಡ್ರೆ ಏನಾದ್ರು ತಪ್ಪಾಗತ್ತಾ? ಆಕ್ಚುಲಿ ನೀವು ಎ ಬಿ ಇದ್ದಾಗ ಇದನ್ನ x1 y1 z1, ಇದನ್ನ x2 y2 z2 ಅಂತ, ನೀವು ಯಾವ್ದನ್ನ x1 y1 z1 ಯಾವ್ದನ್ನ x2 y2 z2 ಅಂತ ತಗೊಂಡ್ರು ಏನು ಸಮಸ್ಯೆ ಇಲ್ಲ. ಆದ್ರೆ ಒಂದು ಫಾರ್ಮೆಟ್ ಅಲ್ಲಿ ಇದ್ರೆ, ಒಂದು ಕ್ಲಿಯರೆನ್ಸ್ ಅಲ್ಲಿ ಇದ್ರೆ ಎಲ್ಲಾ ಪ್ರಾಬ್ಲಮ್ನು ನಾವು ಅದೇ ರೀತಿನಲ್ಲಿ ಮಾಡ್ಕೊಂಡು ಹೋಗ್ಬೋದು. ಅವಾಗ ಮಿಸ್ಟೇಕ್ಸ್ ಅವಾಯ್ಡ್ ಆಗುತ್ತೆ ಅಂತ, ಕನ್ಫ್ಯೂಷನ್ಸ್ ಇರಲ್ಲ ಅಂತ. ಸೊ ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಈ ಒಂದು ಫಾರ್ಮೆಟ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾವ್ದು ಫಸ್ಟ್ ಇರುತ್ತೆ ಅದನ್ನ x1 y1 z1, ಯಾವ್ದು ನೆಕ್ಸ್ಟ್ ಇರುತ್ತೆ ಅದನ್ನ x2 y2 z2 ಅಂತ ಹೇಳಿ ಚೂಸ್ ಮಾಡಿ ಅಂತ. ಸೊ ಇದೊಂದು ಪ್ರಾಬ್ಲಮ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಮಿಕ್ಕಿದ್ ಎಲ್ಲಾದನ್ನು ನೀವೇ ಮಾಡ್ಬೋದು. ಸೊ ಮಾಡ್ಯುಲಸ್ ಆಫ್ ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್, ಹಿಯರ್ x2 ಮೀನ್ಸ್ 2 ಮೈನಸ್ x1 ಮೀನ್ಸ್ -3. ಸೊ ನೋಡಿ ಇಲ್ಲಿ ಬರಿಬೇಕಾದ್ರೆ ಏನ್ ಗೊತ್ತಾ, ಫಸ್ಟ್ 2 ಬರ್ದ್ಬಿಡ್ತೀರಿ x2 ನ, ಇಮಿಡಿಯೇಟ್ ಮೈನಸ್ ಬರೀರಿ, ಇದು ಮಿಸ್ಟೇಕ್ಸ್ ಅವಾಯ್ಡ್ ಮಾಡುತ್ತೆ. ಇಮಿಡಿಯೇಟ್ ಮೈನಸ್ ಬರೀರಿ. ಅದಾದ್ಮೇಲೆ x1 ಏನಿದೆ ನೋಡಿ, ಸೊ ಅದಾದ್ಮೇಲೆ x1 ನೋಡಿದ್ರೆ -3 ಇದೆ, ಮೈನಸ್ ಆದ್ಮೇಲೆ ಮತ್ತೆ ಮೈನಸ್ ಬರ್ತಿದೆ ಅಂದ್ರೆ ಅದನ್ನ ವಿತ್ ಇನ್ ದ ಬ್ರಾಕೆಟ್ ಬರಿಬೇಕು. ಹಾಗೆ ಪ್ಲಸ್ y2 ಮೀನ್ಸ್ 4 ಮೈನಸ್, ಇಮಿಡಿಯೇಟ್ ಮೈನಸ್ ಬರೀರಿ. And then observe what is y1. So y1 is 7. So write that 7 whole square plus z2 means -1 ಇದೆ. So -1 ಬರೆಯೋಣ. Immediate minus ಬರೀರಿ. ಅದಾದ್ಮೇಲೆ z1 ನೋಡಿ 2 ಇದೆ. So 2 whole square. So next modulus of AB is equal to root of 2 minus into minus is plus 3 whole square. 2 plus 3 whole square plus 4 minus 7 means -3 whole square. 4 minus 7 ಅಂದ್ರೆ -3, so -3 whole square ಆಯ್ತು. ಪ್ಲಸ್ -1 ಅಂದ್ರೆ -3 whole square. So that is modulus of AB is equal to root of 2 plus 3 means 5 square plus -3 whole square ಅಂದ್ರೆ -3 whole square ಅಂದ್ರೆ +9 ಆಯ್ತು, because -3 into -3 ಅಂದ್ರೆ +9 ಆಗುತ್ತೆ. ನೆಕ್ಸ್ಟ್ as it is like that. ಸೊ ಇದು ಕೂಡ 9 ಆಯ್ತು. ನೆಕ್ಸ್ಟ್ ಮಾಡ್ಯುಲಸ್ ಆಫ್ ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ 5 ಸ್ಕ್ವೇರ್ ಮೀನ್ಸ್ 25 ಪ್ಲಸ್ 9 ಪ್ಲಸ್ 9.
So modulus of AB is equal to, so 25 plus 9 is 34. So 34 plus 9 is 43. So root 43 is the distance between the points A and B. So AB distance na find out ಮಾಡುವಂತ ಫಾರ್ಮ್ಯಾಟ್ ಇದು. ಈ ರೀತಿಯಲ್ಲಿ ನಾವು A ಮತ್ತೆ B ಎರಡು ಪಾಯಿಂಟ್ ಮಧ್ಯದಲ್ಲಿರುವಂತ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಸಿಮಿಲರ್ಲಿ, ಸೊ ಟೇಕ್ ದೀಸ್ ಪ್ರಾಬ್ಲಮ್ಸ್ ಆಸ್ ಹೋಮ್ವರ್ಕ್. ಸೆಕೆಂಡ್ ಅಂಡ್ ಥರ್ಡ್ ಪ್ರಾಬ್ಲಮ್ ನ ನೀವು ಹೋಮ್ವರ್ಕ್ ಮಾಡ್ಕೊಳ್ಳಿ. ಅವೆರಡೂ ಇದೇ ತರನೇ ನೀವು ಅಬ್ಸರ್ವ್ ಮಾಡಿ ಬರಿಬೇಕು. ನೋಡಿ, ಪಾಸಿಟಿವ್ ಇದ್ದಾಗ ಹಾಗೆ ಡೈರೆಕ್ಟ್ ಆಗಿ ಬರುತ್ತೆ. ಒಂದ್ ವೇಳೆ ಏನಾರ ಮೈನಸ್ ಇದ್ರೆ ಮೈನಸ್ ಆದ್ಮೇಲೆ ಮತ್ತೆ ಮೈನಸ್ ಬರೆದಾಗ ಮೈನಸ್ ಆಫ್ ಮೈನಸ್ ಅಂತ ಹೇಳಿ ಬರ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡಿ ಆ ಒಂದು ಪಾಯಿಂಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ನೀವು. ಓಕೆ, ನೆಕ್ಸ್ಟ್ ಐ ಮೂವ್ ಆನ್ ಟು ಫೋರ್ತ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ನೋಡಿ, ಅಬ್ಸರ್ವ್ ಮಾಡಿ ಫೋರ್ತ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡ್ತೀವಿ ಅಂತ. ಫಸ್ಟ್ ಆಫ್ ಆಲ್, ಫೋರ್ತ್ ಪ್ರಾಬ್ಲಮ್ ಏನಿದೆ, ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಹಿಯರ್ ವಿ ಹ್ಯಾವ್ ಟು ಶೋ the 3 points are collinear. So we are already know about what is meant by collinear points. If the 3 points lie on a same line, ಒಂದೇ ಲೈನ್ ಮೇಲೆ 3 ಪಾಯಿಂಟ್ಸ್ ಗಳು ಇದ್ರೆ ಆಗ ನಾವು ಅದನ್ನ ಕೋಲಿನಿಯರ್ ಅಂತ ಕರಿತೀವಿ. ಕೋ ಅಂದ್ರೆ ಒಂದೇ, ಲೀನಿಯರ್ ಅಂದ್ರೆ ಲೈನ್ ಅಂತ. ಕೋಲಿನಿಯರ್ ಅಂದ್ರೆ ಒಂದೇ ಲೈನ್ ಮೇಲೆ, that is called as collinear points ಅಂತ. So to prove the points are collinear using distance formula, so that is very important. ನೋಡಿ, ಪಾಯಿಂಟ್ಸ್ ನ collinear ಅಂತ ಹೇಳಿ ಪ್ರೂಫ್ ಮಾಡೋದಕ್ಕೆ ಅದು ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಕಾನ್ಸೆಪ್ಟ್ ಏನು ಅಂತ. ಯಾಕೆಂದ್ರೆ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳಿ ಪ್ರೂಫ್ ಮಾಡೋದಕ್ಕೆ ನಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ಪ್ರೂಫ್ ಮಾಡ್ತೀವಿ. ಈಗ ಆಲ್ರೆಡಿ ನೀವು 2 ಡೈಮೆನ್ಷನಲ್ ಜಾಮೆಟ್ರಿ ನಲ್ಲಿ ನೋಡಿದಿರಿ. ಸ್ಲೋಪ್ ಆಫ್ ದ ಲೈನ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಕೂಡ ನಾವು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳಿ ಪ್ರೂಫ್ ಮಾಡಿದೀವಿ. ಅದೇ ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಹೇಗೆ ಫೈಂಡ್ ಔಟ್ ಮಾಡೋದು, ಹೌ ಟು ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೆ ಹೇಗೆ ಅಂತ ನೋಡಿ. ಎಷ್ಟು ಸಿಂಪಲ್ ಲಾಜಿಕ್ ಅಂತ. ಎ ಇಂದ ಬಿ ತನಕ ಇರುವಂತ ಡಿಸ್ಟೆನ್ಸ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಅಂಡ್ ಸಿ. ಎ ಇಂದ ಬಿ ತನಕ ಇರುವಂತ ಡಿಸ್ಟೆನ್ಸ್ ಹಾಗೆ ಬಿ ಇಂದ ಸಿ ತನಕ ಇರುವಂತ ಡಿಸ್ಟೆನ್ಸ್, ಎರಡೂ ಡಿಸ್ಟೆನ್ಸ್ ನ ಆಡ್ ಮಾಡಿದ್ರೆ ಅದು ಎ ಇಂದ ಸಿ ತನಕ ಇರುವಂತ ಡಿಸ್ಟೆನ್ಸ್ ಗೆ ಈಕ್ವಲ್ ಆಗಿರುತ್ತೆ. ಹಾಗೆ ಬಂದ್ರೆ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ. ನೋಡಿ, ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಪಾಯಿಂಟ್ಸ್ ನ ಕೊಲಿನಿಯರ್ ಅಂತ ಹೇಗೆ ಹೇಳ್ತೀವಿ ಅಂದ್ರೆ ಎ ಇಂದ ಬಿ ತನಕ ಇರುವಂತ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋದು, ಹಾಗೆ ನೆಕ್ಸ್ಟ್ ಬಿ ಇಂದ ಸಿ ತನಕ ಇರುವಂತ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋದು. ಅವೆರಡನ್ನು ಆಡ್ ಮಾಡಿದಾಗ ನಮ್ಗೆ ಎ ಇಂದ ಸಿ ತನಕ ಇರುವಂತ ಡಿಸ್ಟೆನ್ಸ್ ಬರಬೇಕು. ಹಾಗೆ ಬಂದ್ರೆ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ. So now let us denote the points as ABC. So let A is equal to, so first one, that is -2, 3, 5 as it is. B is equal to 1, 2, 3 and C is equal to 7, 0, -1. ಸೊ ನೋಡಿ, ಎ ಬಿ ಸಿ ಅಂತ ಹೇಳಿ ಚೂಸ್ ಮಾಡಿದೀನಿ. ಈಗ ನೆಕ್ಸ್ಟ್ ನಾನು ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ನೋಡಿ, ನಾನು ಹೇಳೋದನ್ನ ಅಬ್ಸರ್ವ್ ಮಾಡಿ ಹೇಗೆ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ತೀನಿ ಅಂತ. ಫಸ್ಟ್ ಎ ಬಿ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋಣ. ಎ ಬಿ ಡಿಸ್ಟೆನ್ಸ್ ಅಂದ್ರೆ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್, y2 - y1 ಹೋಲ್ ಸ್ಕ್ವೇರ್, z2 - z1 ಹೋಲ್ ಸ್ಕ್ವೇರ್ ಅಂತ ಫಾರ್ಮುಲಾ ಇರೋದು. ಇಲ್ಲಿ ನಾನು ಡೈರೆಕ್ಟ್ ಆಗಿ ಬರೆಯೋದನ್ನ ಹೇಳ್ಕೊಡ್ತೀನಿ, ಹೇಗೆ ಅಂತ ಹೇಳಿ ಅಬ್ಸರ್ವ್ ಮಾಡಬೇಕು. ಎ ಬಿ ಡಿಸ್ಟೆನ್ಸ್ ಅಲ್ವಾ, ಅದಕ್ಕೆ ನೋಡಿ ಸೆಕೆಂಡ್ ಇಂದ ಫಸ್ಟ್ ಒನ್ ನ ಸಬ್ಟ್ರಾಕ್ಷನ್ ಮಾಡ್ಕೊಂಡು ಹೋಗೋದು. ಸೆಕೆಂಡ್ ಅಲ್ಲಿ ಏನಿದೆ ಅಬ್ಸರ್ವ್ ಮಾಡಬೇಕು. ಬಿ ನಲ್ಲಿರೋದು 1 ಇದೆ, 1 ನ ಬರೀರಿ, ಇಮಿಡಿಯೇಟ್ ಆಗಿ ಮೈನಸ್ ಹಾಕಿ. ಅದಾದ್ಮೇಲೆ ಏನಲ್ಲಿರುವಂತದ್ದು ಅದರ ಕರಸ್ಪಾಂಡಿಂಗ್ ಟರ್ಮ್ ನೇ ನೋಡ್ಬೇಕು. ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಇದರಲ್ಲೂ ಎಕ್ಸ್ ಕೋಆರ್ಡಿನೇಟ್ ನೇ ತಗೊಂಡ್ಬೇಕು. ಸೊ ಬಿ ನಲ್ಲಿರುವಂತ ಎಕ್ಸ್ ಕೋಆರ್ಡಿನೇಟ್ 1 ಇದೆ, ಅದನ್ನ ಬರ್ದಿದ್ದೀನಿ, ಇಮಿಡಿಯೇಟ್ ಮೈನಸ್ ಹಾಕಿದ್ದೀನಿ. ಅದಾದ್ಮೇಲೆ ಏನಲ್ಲಿರುವಂತ ಎಕ್ಸ್ ಕೋಆರ್ಡಿನೇಟ್ ನ ಅಬ್ಸರ್ವ್ ಮಾಡಿದ್ರೆ -2 ಇದೆ. ಮೈನಸ್ ಆದ್ಮೇಲೆ -2 ಅಂದ್ರೆ ಅದನ್ನ ವಿತ್ ಇನ್ ದ ಬ್ರಾಕೆಟ್ ಬರಿಬೇಕು, -2 ಹೋಲ್ ಸ್ಕ್ವಯರ್. ಅದೇ ತರ ಇಮಿಡಿಯೇಟ್ ಪ್ಲಸ್ ಹಾಕಿ. ಅದಾದ್ಮೇಲೆ ವೈ ಕೋಆರ್ಡಿನೇಟ್ ನ ನೋಡಿ, ವೈ ಕೋಆರ್ಡಿನೇಟ್ ಇರೋದು 2, ಅದು ಬಿ ಗೆ ಹೋಗ್ಬೇಕು ಸೆಕೆಂಡ್ ಇಂದ ಫಸ್ಟ್. ಆಯ್ತಾ? ಸೊ ವೈ ಕೋಆರ್ಡಿನೇಟ್ 2 ಇದೆ, ಆಮೇಲೆ ಇಮಿಡಿಯೇಟ್ ಮೈನಸ್ ಹಾಕಿ. ಏನಲ್ಲಿರುವಂತ ವೈ ಕೋಆರ್ಡಿನೇಟ್ ನ ಅಬ್ಸರ್ವ್ ಮಾಡಿ, ಅದು 3 ಇದೆ, ಹಾಗಾಗಿ 3 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ ಅಗೈನ್ z ಕೋಆರ್ಡಿನೇಟ್ ಬಂದು 3 ಇದೆ, ಇಮಿಡಿಯೇಟ್ ಮೈನಸ್ ಹಾಕಿ.
ಇಲ್ಲಿ z ಕೋಆರ್ಡಿನೇಟ್ ನ ಅಬ್ಸರ್ವ್ ಮಾಡಿ 5 ಇದೆ, ಸೊ 5 ಬರ್ದು ಹೋಲ್ ಸ್ಕ್ವಯರ್. ಸೊ ಈಗ ಮಾಡ್ಯುಲಸ್ ಆಫ್ ಎ ಬಿ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಪ್ಲಸ್ 2 ಮೈನಸ್ 3 ಅಂದ್ರೆ ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 3 ಮೈನಸ್ 5 ಅಂದ್ರೆ ಮೈನಸ್ 2 ಹೋಲ್ ಸ್ಕ್ವಯರ್. ಸೊ ಮಾಡ್ಯುಲಸ್ ಆಫ್ ಎ ಬಿ ಈಸ್ ಈಕ್ವಲ್ ಟು ರೂಟ್ ಆಫ್ 1 plus 2 means 3. 3 square means 1 plus minus 1 square andre 1 plus minus 2 square andre 4. So that is root 14 ಆಯ್ತು. So that is modulus of AB. Next ನಾವೇನ್ ಮಾಡ್ಬೇಕಂದ್ರೆ modulus of BC find out ಮಾಡಬೇಕು. AB distance, BC distance, AC distance ಗೆ ಟೋಟಲಿ ಏನ್ ಗೊತ್ತಾ, ಎರಡರದು ಡಿಸ್ಟೆನ್ಸ್ ಮೂರನೇದು ಇನ್ನೊಂದು ಡಿಸ್ಟೆನ್ಸ್ಗೆ ಈಕ್ವಲ್ ಆಗಿರ್ಬೇಕು. ಎರಡು ಡಿಸ್ಟೆನ್ಸಸ್ ನ ಆಡ್ ಮಾಡಿದ್ರೆ ಮೂರನೇ ಡಿಸ್ಟೆನ್ಸ್ಗೆ ಅದು ಈಕ್ವಲ್ ಆಗಿ ಬರಬೇಕು. ಹಾಗಾಗಿ ಇವಾಗ ನೆಕ್ಸ್ಟ್ ಬಿ ಸಿ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಅಗೈನ್ ಸೇಮ್ ಕಾನ್ಸೆಪ್ಟ್, ಬೈ ಯೂಸಿಂಗ್ ದ ಫಾರ್ಮುಲಾ ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಅಂಡ್ ಸಿ. ಸೊ ಅಬ್ಸರ್ವ್ ಹಿಯರ್ 7 ಫಸ್ಟ್ ಬರೆಯೋಣ, ಯಾಕೆ ಅಂದ್ರೆ ಸಿ ಸೆಕೆಂಡ್ ಪಾಯಿಂಟ್ ಇರೋದು, ಅದಕ್ಕೆ 7 ಇಮಿಡಿಯೇಟ್ ಮೈನಸ್ ಹಾಕಿ, ಅದಾದ್ಮೇಲೆ ಎಕ್ಸ್ ಕೋಆರ್ಡಿನೇಟ್ ನ ನೋಡಿ 1 ಇದೆ, ಸೊ 1 ಹೋಲ್ ಸ್ಕ್ವಯರ್ ಪ್ಲಸ್ ಬರ್ದ್ಬಿಡಿ. ಅದಾದ್ಮೇಲೆ ಅದು ಬ್ರಾಕೆಟ್ ಹಾಕಿ ಸ್ಕ್ವಯರ್ ಹಾಕಿದ ತಕ್ಷಣ ಇಮಿಡಿಯೇಟ್ ಪ್ಲಸ್ ಬರ್ಗಣ್ಬೇಕು. ಆಮೇಲೆ ನೆಕ್ಸ್ಟ್ ವೈ ಕೋಆರ್ಡಿನೇಟ್ ನೋಡಿ 0 ಇದೆ, 0 ಇಮಿಡಿಯೇಟ್ ಮೈನಸ್ ಹಾಕ್ತೀರಿ. ಅಂಡ್ ದೆನ್ ಅಬ್ಸರ್ವ್ ದ ವೈ ಕೋಆರ್ಡಿನೇಟ್ ಆಫ್ ದ ಬಿ, ದಟ್ ಈಸ್ 2, ಸೊ ರೈಟ್ 2 ಅಂಡ್ ದೆನ್ ಹೋಲ್ ಸ್ಕ್ವಯರ್, ಇಮಿಡಿಯೇಟ್ಲಿ ರೈಟ್ ಪ್ಲಸ್, ಅಂಡ್ ದೆನ್ ಅಬ್ಸರ್ವ್ ದ z ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಸಿ. ಪಾಯಿಂಟ್ ಸಿ ನ z ಕೋಆರ್ಡಿನೇಟ್ ನ ನೋಡಿ, ದಟ್ ಈಸ್ -1, ಇಮಿಡಿಯೇಟ್ ಮೈನಸ್ ಬರೀರಿ. ಅಂಡ್ ದೆನ್ ಅಬ್ಸರ್ವ್ ದ z ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಬಿ, ದಟ್ ಈಸ್ 3 ಹೋಲ್ ಸ್ಕ್ವಯರ್ ಆಯ್ತು. ನೆಕ್ಸ್ಟ್ ಮಾಡ್ಯುಲಸ್ ಆಫ್ ಬಿ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ 7 ಮೈನಸ್ 1 ಅಂದ್ರೆ 6 ಸ್ಕ್ವಯರ್ ಪ್ಲಸ್ 0 ಮೈನಸ್ 2 ಅಂದ್ರೆ -2 ಹೋಲ್ ಸ್ಕ್ವಯರ್ ಪ್ಲಸ್ -1 ಮೈನಸ್ 3 ಅಂದ್ರೆ -4 ಹೋಲ್ ಸ್ಕ್ವಯರ್. So that is modulus of BC is equal to root of 36 plus -2 square ಅಂದ್ರೆ 4 plus 4 square ಅಂದ್ರೆ 16. So ಇದೆಷ್ಟು ಬರುತ್ತಿದು, root of 40 plus 16 is 56. ನೋಡಿ ಇದು 56 ಬಂತು. 56 14 ಇಂದ ಡಿವೈಡ್ ಆಗುತ್ತಾ, 100% ಆಗುತ್ತೆ. ಸೊ 14 4s 56. ಸೊ ಹಾಗಾಗಿ ಇದನ್ನ ನೋಡಿ ಏನಂತ ಬರೀಬಹುದು, 4 into 14 ಅಂತ ಬರೀಬಹುದು. ಸೊ 4 into 14 ಅಂದಾಗ 56 ನ ನಾನು 4 into 14 ಅಂತ ಬರೆದಿದ್ದೀನಿ. ಟೇಕ್ ದಿಸ್ 4 ಔಟ್ಸೈಡ್, ರೂಟ್ ಇಂದ 4 ಔಟ್ಸೈಡ್ ಬಂದ್ರೆ 2 ಆಗುತ್ತೆ. ಸೊ 2 root 14 ಅಂತ ಹೇಳಿ ಬರೀಬಹುದು ಅದನ್ನ. 4 root 14 ನ 2 root 14 ಅಂತ. ನೆಕ್ಸ್ಟ್ ಇದು ಡಿಸ್ಟೆನ್ಸ್ ಬಿಟ್ವೀನ್ ಬಿ ಅಂಡ್ ಸಿ ಆಯ್ತು. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಸಿ ಫೈಂಡ್ ಔಟ್ ಮಾಡೋದು. ಎ ಸಿ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋದು, ಅವಾಗ ಏನ್ ಬರುತ್ತೆ, ರೂಟ್ ಆಫ್ ನೋಡಿ ಎ ಸಿ ಅಲ್ವಾ, ಸಿ ಇಂದ ಎ ನ ಸಬ್ಟ್ರಾಕ್ಷನ್, ಸೊ 7 ಬರೀತೀರಿ, ಮೈನಸ್ ಇಮಿಡಿಯೇಟ್ -2 ಬರೀತೀರಿ, ಹೋಲ್ ಸ್ಕ್ವೇರ್ ಪ್ಲಸ್ 0 -3 ಹೋಲ್ ಸ್ಕ್ವೇರ್ ಪ್ಲಸ್ -1 -5 ಹೋಲ್ ಸ್ಕ್ವೇರ್. ಸೊ ಇದು ಫರ್ದರ್ ಸಿಂಪ್ಲಿಫಿಕೇಶನ್, ರೂಟ್ ಆಫ್ 7 ಪ್ಲಸ್ 2 ಆಗುತ್ತೆ, 7 ಪ್ಲಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ -3 ಹೋಲ್ ಸ್ಕ್ವೇರ್ ಪ್ಲಸ್ -6 ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ ರೂಟ್ ಆಫ್ 7 ಸ್ಕ್ವೇರ್, 7 ಪ್ಲಸ್ 2 ಅಂದ್ರೆ 9 ಸ್ಕ್ವೇರ್ ಅಂದ್ರೆ 81 ಪ್ಲಸ್ 3 ಸ್ಕ್ವೇರ್ ಮೀನ್ಸ್ 9 ಪ್ಲಸ್ 6 square is 36. Next, that is equal to, this is the distance between A and C. So that is equal to root of 90, 126. So this 126 can be written as 9 into 14. So 9 into 14 is 126. Take this 9 outside, so 3 root 14 ಆಯ್ತು. ಸರ್ ಇದು ಹೇಗೆ ಸರ್ ಥಿಂಕ್ ಮಾಡೋದು, ಸುಮ್ಮನೆ ರೂಟ್ 126 ಅಂತ ಬರೆಯೋಕ್ಕಾಗಲ್ವಾ? ನೋಡಿ, ಯಾವಾಗ ನಮಗೆ ಎ ಬಿ ಡಿಸ್ಟೆನ್ಸ್ 14 ನಲ್ಲಿ ಬಂತು, ನಮ್ಮ ಮೈಂಡಲ್ಲಿ ಇದೆ ಈಗ ನಾನು ಕೊಲಿನಿಯರ್ ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂತ. ಕೊಲಿನಿಯರ್ ಅಂದ್ರೆ ಎ ಬಿ ಡಿಸ್ಟೆನ್ಸ್ ಬಿ ಸಿ ಡಿಸ್ಟೆನ್ಸ್ ನ ಆಡ್ ಮಾಡಿದ್ರೆ ಎ ಸಿ ಡಿಸ್ಟೆನ್ಸ್ಗೆ ಈಕ್ವಲ್ ಬರಬೇಕದು.
ಸೊ ಹಾಗೆ ಬರಬೇಕು ಅಂದ್ರೆ ನನಗೆ ರೂಟ್ 14 ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ ಅದು. ಹಾಗಾಗಿ ಬೇರೆ ಬರುವಂಥದ್ದನ್ನು ನಾನು ಇನ್ ಟರ್ಮ್ಸ್ ಆಫ್ 14 ಅಲ್ಲಿ ಬರೆಯೋದಕ್ಕಾಗತ್ತಾ ಅಂತ ಥಿಂಕ್ ಮಾಡಬೇಕು. ಹಾಗೆ ಥಿಂಕ್ ಮಾಡಿ ನಾನು ಇದನ್ನ ಬರಿತಾ ಹೋಗಿರೋದು. ಈಗ ನೋಡಿ ಅಬ್ಸರ್ವ್ ಮಾಡಿ, ಕನ್ಸಿಡರ್. ಸೊ ಎ ಬಿ ಡಿಸ್ಟೆನ್ಸ್ ಮತ್ತೆ ಬಿ ಸಿ ಡಿಸ್ಟೆನ್ಸ್ ನ ಆಡ್ ಮಾಡೋಣ. ಎ ಬಿ ಡಿಸ್ಟೆನ್ಸ್ ಈಸ್ ರೂಟ್ 14 ಪ್ಲಸ್ ಬಿ ಸಿ ಡಿಸ್ಟೆನ್ಸ್ ಈಸ್ 2 ರೂಟ್ 14. ನೋಡಿ ರೂಟ್ 14 ಪ್ಲಸ್ 2 ರೂಟ್ 14 ಅಂದ್ರೆ 3 ರೂಟ್ 14 ಆಯ್ತು. ಸೊ ದಿಸ್ 3 ರೂಟ್ 14 ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಸಿ. ಸೊ ಎ ಬಿ ಡಿಸ್ಟೆನ್ಸ್ ಮತ್ತೆ ಬಿ ಸಿ ಡಿಸ್ಟೆನ್ಸ್ ಎ ಸಿ ಡಿಸ್ಟೆನ್ಸ್ಗೆ ಈಕ್ವಲ್ ಆಗ್ತಿದೆ. ದೇರ್ಫೋರ್ ಎ ಬಿ ಸಿ ಆರ್ ಕೊಲಿನಿಯರ್ ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕು. ಹನ್ಸ್ ದ ರಿಸಲ್ಟ್. ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್ ಹೋಗೋಣ. ಸೊ ಫಿಫ್ತ್ ಪ್ರಾಬ್ಲಮ್ ನಲ್ಲಿ ವೆರಿಫೈ ಅಂತ ಹೇಳಿದ್ದಾರೆ. ಸೊ ಈ ಪಾಯಿಂಟ್ಸ್ ರೈಟ್ ಆಂಗಲ್ ಟ್ರಯಾಂಗಲ್ ನ ವರ್ಟಿಸಿಸ್ ಆಗಿರುತ್ತಾ ವೆರಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೇಗೆ ವೆರಿಫಿಕೇಶನ್ ಮಾಡೋದು ಅಂತ ಸೊ ಅಬ್ಸರ್ವ್ ಮಾಡಿ ಹೇಗೆ ಅಂತ. So that is fifth one. As usual ಅದನ್ನ ಪಾಯಿಂಟ್ಸ್ ನ ಎ ಬಿ ಸಿ ಅಂತ ಹೇಳಿ ಚೂಸ್ ಮಾಡೋಣ. ಎ ಅಂದ್ರೆ 0 7 10, ಬಿ ಮೀನ್ಸ್ -1 6 6 and ಸಿ is equal to -4 9 6. ನೋಡಿ ಈ ಮೂರು ಪಾಯಿಂಟ್ಸ್ ರೈಟ್ ಆಂಗಲ್ ಟ್ರಯಾಂಗಲ್ ನ ವರ್ಟಿಸಿಸ್ ಆಗಿರುತ್ತಾ ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಮೂರು ಪಾಯಿಂಟ್ಸ್ ರೈಟ್ ಆಂಗಲ್ ಟ್ರಯಾಂಗಲ್ ನ ವರ್ಟಿಸಿಸ್ ಆಗಿರುತ್ತಾ ಆಗಿರಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂದಿದ ತಕ್ಷಣ ನಮ್ಮ ಮೈಂಡಿಗೆ ಏನ್ ಬರುತ್ತೆ? ಪೈಥಾಗರಸ್ ಥಿಯರಮ್ ನೆನಪಿಗೆ ಬರಬೇಕು. ಸೊ ಟು ಶೋ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್, to show the points are the vertices of a right angle triangle, so we have to show these points satisfies the Pythagoras theorem. So Pythagoras theorem na ee points satisfy ಮಾಡುತ್ತೆ ಅಂತ ಹೇಳಬೇಕು. ಸೊ Pythagoras theorem ಏನು? hypotenuse square is equal to sum of the adjacent side square and opposite side square. ಸೊ opposite side ನ ಡಿಸ್ಟೆನ್ಸ್ ಏನಿರುತ್ತೆ ಅದನ್ನ ಸ್ಕ್ವೇರ್ ಮಾಡಿ, ಅಡ್ಜಸೆಂಟ್ ಸೈಡ್ ನ ಡಿಸ್ಟೆನ್ಸ್ ಏನಿರುತ್ತೆ ಅದನ್ನ ಸ್ಕ್ವೇರ್ ಮಾಡಿ, ಅವೆರಡನ್ನು ಸಮ್ ತಗೊಂಡಾಗ ನಮಗೆ ಹೈಪೋಟಿನಿಯಸ್ ಏನಿರುತ್ತೆ ಅದರ ಡಿಸ್ಟೆನ್ಸ್ ಏನು ಅಂದ್ರೆ ಲೆಂತ್ ಏನು ಬರುತ್ತೆ ಅದರ ಸ್ಕ್ವೇರ್ಗೆ ಈಕ್ವಲ್ ಆಗಿದ್ರೆ ಆಗ ನಾವು ಅದನ್ನ ಪಾಯಿಂಟ್ಸ್ ನ ವರ್ಟಿಸಿಸ್ ಆಫ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಸೈಡ್ಸ್ ನ ಸ್ಕ್ವೇರ್ ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಮೂರು ವರ್ಟಿಸಿಸ್ ಇದೆ ಎ ಬಿ ಸಿ ಅಂತ ಹೇಳಿದ್ರೆ ಸೈಡ್ಸ್ ಆಟೋಮೆಟಿಕಲಿ ಎ ಬಿ ಅನ್ನೋದು ಒನ್ ಸೈಡ್ ಆದ್ರೆ ಬಿ ಸಿ ಅನ್ನೋದು ಇನ್ನೊಂದು ಸೈಡು, ಸಿ ಎ ಅನ್ನೋದು ಇನ್ನೊಂದು ಸೈಡ್ ಆಗುತ್ತೆ. ಸೊ ಮೂರು ಸೈಡ್ಸ್ ಬರುತ್ತೆ. ಸೊ ಆಸ್ ಯೂಶುವಲ್ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಎ ಬಿ ಸೈಡ್ ನ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಎ ಬಿ ಡಿಸ್ಟೆನ್ಸ್ ಅಂದಿದ ತಕ್ಷಣ ಆಸ್ ಯೂಶುವಲ್ ಇದೇ ತರನೇ ಪ್ರೀವಿಯಸ್ ಒನ್ ಹೇಗೆ ಮಾಡಿದ್ವಿ ಹಾಗೇನೆ -1 -0 ಹೋಲ್ ಸ್ಕ್ವೇರ್ ಪ್ಲಸ್ 6 - 7 ಹೋಲ್ ಸ್ಕ್ವೇರ್ ಪ್ಲಸ್ 6 - 10 ಹೋಲ್ ಸ್ಕ್ವೇರ್. ಈಗ ಆಲ್ರೆಡಿ ನಾನು ಪ್ರೀವಿಯಸ್ ಒನ್ ಅಲ್ಲಿ ಹೇಳಿರೋದ್ರಿಂದ ಸ್ವಲ್ಪ ಡೈರೆಕ್ಟ್ ಆಗಿ ಬರ್ಕೊಂಡು ಹೋಗ್ತಾ ಇದೀನಿ. ಸೊ ಅಬ್ಸರ್ವ್ ಮಾಡಬೇಕು. ಸೊ -1 -0 ಅಂದ್ರೆ -1 ಹೋಲ್ ಸ್ಕ್ವೇರ್ ಪ್ಲಸ್ 6 - 7 ಈಸ್ -1 ಹೋಲ್ ಸ್ಕ್ವೇರ್ ಪ್ಲಸ್ 6 - 10 ಈಸ್ -4 ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ ರೂಟ್ ಆಫ್ 1 + 1 + 16, that is root 18. So that is AB. Next BC find out ಮಾಡೋಣ. So modulus of BC is equal to root of BC ಅಂದಾಗ ನೋಡಿ ಸೆಕೆಂಡ್ ಇಂದ ಫಸ್ಟ್ -4 ಬರೀತೀರಿ, ಇಮಿಡಿಯೇಟ್ ಮೈನಸ್, ಅದಾದ್ಮೇಲೆ ಸಿ ಅಬ್ಸರ್ವ್ ಮಾಡಿ -1 ಇದೆ, ಮೈನಸ್ ಆದ್ಮೇಲೆ ಮೈನಸ್ ಅಂದಾಗ ವಿತ್ ಇನ್ ದ ಬ್ರಾಕೆಟ್ ಬರೀಬೇಕು. ಸೊ ಹೋಲ್ ಸ್ಕ್ವೇರ್ ಪ್ಲಸ್ 9 - 6 ಹೋಲ್ ಸ್ಕ್ವೇರ್ ಪ್ಲಸ್ 6 - 6 whole square. So that is modulus of BC is equal to root of -4 ಇಲ್ಲಿ +1 ಆಗುತ್ತೆ, -4 + 1 whole square plus 9 - 6 is 3 whole square, 6 - 6 is 0. So that is root of -3 whole square ಅಂದ್ರೆ 9 plus 3 square ಅಂದ್ರೆ 9. So 9 + 9 is 18, root 18 ಆಯ್ತು. ನೆಕ್ಸ್ಟ್ ಸಿ ಎ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋಣ.
ಸೊ ಅದನ್ನ ನಾವು ರೂಟ್ 18 ಬೇಕಿದ್ರೆ 3√2 ಅಂತ ಹೇಳಿ ಬರಿಬೋದು, ಬಟ್ ಎಲ್ಲ ರೂಟ್ 18 ಬರ್ತಾ ಇದೆ. ಸೊ ನೀವು ಮತ್ತೆ ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಾಗ ನೀವೇನದನ್ನ 3√2 ಅಂತ ಹೇಳಿ ಬರೆಯುವಂತ ನೆಸೆಸಿಟಿ ಇಲ್ಲ. ಯಾಕೆ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಅಂದಾಗ ಆಟೋಮೆಟಿಕಲಿ ಏನಾಗುತ್ತೆ, ಸ್ಕ್ವೇರ್ ಮಾಡ್ಕೋತೀವಿ. ಎ ಬಿಗೆ ಸ್ಕ್ವೇರ್, ಬಿ ಸಿಗೆ ಸ್ಕ್ವೇರ್ ಎಲ್ಲ ಮಾಡ್ಕೋತೀವಿ. ಅವಾಗ ಆಟೋಮೆಟಿಕಲಿ ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತಲ್ವಾ. ಸೊ ಹಾಗಾಗಿ ನಾವು ಅದನ್ನ 3√2 ಅಂತ ಹೇಳಿ ಬರ್ಕೊಳ್ಳಿಲ್ಲ ಅಂದ್ರೂ ಇನ್ನ ಬೆನಿಫಿಟ್ ಡೈರೆಕ್ಟ್ ಆಗಿ ರೂಟ್ ಮತ್ತೆ ಸ್ಕ್ವೇರ್ ನ ಕ್ಯಾನ್ಸಲ್ ಮಾಡಿ 18 ಅಂತ ಬರೀಬಹುದು. ಸೊ ಏನ್ ಸಾಲ್ವ್ ಮಾಡ್ತಿರ್ತೀವಿ ಅಂತ ಹೇಳಿ ತಿಳ್ಕೊಳ್ಳೋದಿಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎ ಸಿ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಎ ಸಿ ಡಿಸ್ಟೆನ್ಸ್ ಈಸ್ √-4 -0 whole square plus 9 - 7 whole square plus 6 - 10 whole square. So next that is √-4 whole square plus 9 - 7 is 2 whole square plus 6 - 10 is -4 whole square. So that is √16 plus 4 plus 16. So that is √36. So this is modulus of AC. So ನೋಡಿ ಈಗ modulus of AB whole square ಮಾಡೋಣ. Modulus of AB whole square plus modulus of BC whole square ಮಾಡೋಣ. So that is modulus of AB whole square is √18 whole square plus modulus of BC ಅಂದ್ರೆ ಅದು ಕೂಡ √18 whole square. So ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ 18 plus 18 that is 36. So this 36 ಅಂದ್ರೆ ನೋಡಿ ಇದನ್ನ ಮಾಡ್ಯುಲಸ್ ಆಫ್ AC ಹೋಲ್ ಸ್ಕ್ವೇರ್ ಅಂದ್ರೆ ಆಟೋಮೆಟಿಕಲಿ 36. ಇದಕ್ಕೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ರೆ ಮಾಡ್ಯುಲಸ್ ಆಫ್ AC ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ನಮಗೆ 36 ಬರೋದು. ಅಂದ್ರೆ ಇದನ್ನ ಮಾಡ್ಯುಲಸ್ ಆಫ್ AC ಹೋಲ್ ಸ್ಕ್ವೇರ್ ಅಂತ ಬರೀಬಹುದಾ. ಸೊ ಮಾಡ್ಯುಲಸ್ ಆಫ್ AB ಹೋಲ್ ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಆಫ್ BC ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ AC ಹೋಲ್ ಸ್ಕ್ವೇರ್ ಅಂದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು sum of the distance between the sum of the opposite square and adjacent square ಹಾಕ್ತಿದೆ. ಸೊ ಪೈಥಾಗರಸ್ ಥಿಯರಮ್ ನ ಸ್ಯಾಟಿಸ್ಫೈ ಮಾಡ್ತಿದೆ. therefore ABC are the vertices of a right angled triangle ಹಾಗಂತ ಕನ್ಕ್ಲೂಡ್ ಮಾಡಬೇಕು. ಅರ್ಥ ಆಯ್ತಾ. ಸೊ ಅದೇ ತರ ನೋಡಿ ಈಗ ನೆಕ್ಸ್ಟ್ 6th one ಅದನ್ನ ನೀವು ವೆರಿಫೈ ಮಾಡಬೇಕು. ಸೇಮ್ ಪ್ರಾಬ್ಲಮ್ ಅದನ್ನು ಕೂಡ ನೀವು ರೈಟ್ ಆಂಗಲ್ ಟ್ರಯಾಂಗಲ್ ಅಂತಾನೆ ಪಾಯಿಂಟ್ಸ್ ವರ್ಟಿಸಿಸ್ ಆಫ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ 6th one ಅದು ಹೋಮ್ ವರ್ಕ್. 7th one ನ ನೀವು ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಐಸೋಸೆಲಸ್ ಟ್ರಯಾಂಗಲ್ ಆಗುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕು. ಐಸೋಸೆಲಸ್ ಟ್ರಯಾಂಗಲ್ ಅಂದ್ರೆ ಏನು, ಎರಡು ಸೈಡ್ ಈಕ್ವಲ್ ಆಗಿರಬೇಕು. ಒಂದು ಟ್ರಯಾಂಗಲ್ ನ ಎರಡು ಸೈಡ್ ಈಕ್ವಲ್ ಆಗಿದ್ರೆ ಅದನ್ನ ನಾವು ಏನಂತ ಕರಿತೀವಿ, ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಅದನ್ನ ನೀವು ವೆರಿಫೈ ಮಾಡಬೇಕು. ಸೊ ಇದೇ ತರ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀರಿ. ಎರಡು ಸೈಡ್ ಡಿಸ್ಟೆನ್ಸ್ ಈಕ್ವಲ್ ಆಗಿತ್ತಾ, ದೆನ್ ಕ್ಲಿಯರ್ಲಿ ದ ಪಾಯಿಂಟ್ಸ್ ಆರ್ ದ ವರ್ಟಿಸಸ್ ಆಫ್ ಐಸೋಸೆಲಸ್ ಟ್ರಯಾಂಗಲ್ ಅಂತ ಕನ್ಕ್ಲೂಡ್ ಮಾಡಿ. ನಿಮಗೆ ಒಂದ್ ವೇಳೆ AB ಮತ್ತೆ BC ಫೈಂಡ್ ಔಟ್ ಮಾಡಿದ ತಕ್ಷಣ ಎರಡು ಸೈಡ್ ಈಕ್ವಲ್ ಆಗೋಯ್ತು ಅಂತ ಇಟ್ಕೊಳ್ಳಿ. ಸೊ ಅವಾಗಲೂ AC ನ ಫೈಂಡ್ ಔಟ್ ಮಾಡಿ, ಯಾಕೆಂದ್ರೆ ಒಂದು ಪ್ರಾಕ್ಟೀಸ್ ಆಗುತ್ತೆ. ಸೊ ಹಾಗಾಗಿ AC ನ ಫೈಂಡ್ ಔಟ್ ಮಾಡಿ ಅದಾದ್ಮೇಲೆ ಕನ್ಕ್ಲೂಡ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ. ಸಮ್ ಟೈಮ್ಸ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕೇಳಿದಾಗ ಅವಾಗ ನೀವು ಮೂರು ಸೈಡ್ಸ್ ನ ಈಕ್ವಲ್ ಅಂತ ಪ್ರೂಫ್ ಮಾಡ್ಬೇಕಾಗತ್ತಲ್ವಾ. ಸೊ ಹಾಗಾಗಿ AC ನು ಕೂಡ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ನೆಕ್ಸ್ಟ್ 8th one ಏನಂದ್ರೆ ವಿ ಹ್ಯಾವ್ ಟು ಶೋ ದೀಸ್ ಪಾಯಿಂಟ್ಸ್ ಆರ್ ವರ್ಟಿಸಿಸ್ ಆಫ್ ಎ ಪ್ಯಾರಲೋಗ್ರಾಮ್. ಸೊ ವರ್ಟಿಸಿಸ್ ಆಫ್ ಎ ಪ್ಯಾರಲೋಗ್ರಾಮ್ ಅಂತ ಹೇಗೆ ಪ್ರೂಫ್ ಮಾಡೋದು ಅಂತ. ಸೊ ನಾನು ಇದನ್ನ ನಿಮ್ಗೆ ಐಡಿಯಾ ಹೇಳ್ತೀನಿ, ಬಟ್ ನೀವೇ ಮಾಡ್ಕೊಳ್ಬೇಕು ಇದನ್ನ. ಪ್ಯಾರಲೋಗ್ರಾಮ್ ಅಂತ ಹೇಳಿ ಪ್ರೂಫ್ ಮಾಡೋದು ಎಲ್ಲ ಒಂದೇ ಮೆಥಡ್ ಇರೋದ್ರಿಂದ ನಾನು ನಿಮ್ಗೆ ಇದನ್ನ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಅಲ್ಲಿ ಕೊಟ್ಟಿರುವಂತ ಪಾಯಿಂಟ್ಸ್ ನ ABCD ಅಂತ ಹೇಳಿ ಡಿನೋಟ್ ಮಾಡಿ. ಸೊ ಕೊಟ್ಟಿರೋ ಪಾಯಿಂಟ್ಸ್ ನ ABCD ಅಂತ ಹೇಳಿ ಡಿನೋಟ್ ಮಾಡಿ. ಪ್ಯಾರಲೋಗ್ರಾಮ್ ಅಂದ್ರೆ ಗೊತ್ತು ನಮ್ಗೆ, ಏನು ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ, ಬಟ್ ಡಯಾಗನಲ್ಸ್ ನಾಟ್ ಈಕ್ವಲ್ ಬರುತ್ತೆ ಅಂತ. ನೋಡಿ ಇವಾಗ ನಾನು ಹೇಳೋ ಅಷ್ಟು ಡಿಸ್ಟೆನ್ಸ್ ನ ನೀವು ಫೈಂಡ್ ಔಟ್ ಮಾಡಬೇಕು. AB ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು, BC ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು, CD ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು, ಹಾಗೆ DA ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಇಷ್ಟು ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿದಾದ್ಮೇಲೆ AC ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು, ಹಾಗೆ BD ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಯಾಕೆ ಅಂದ್ರೆ ನೀಟಾಗಿ ಅಬ್ಸರ್ವ್ ಮಾಡಿ, ಪ್ಯಾರಲೋಗ್ರಾಮ್. ಸೊ ಪ್ಯಾರಲೋಗ್ರಾಮ್ ನಲ್ಲಿ ABCD ಅಂತ ಬರೀತೀವಿ. ಸೊ ABCD ಇದು ಡಯಾಗನಲ್ AC ಹಾಗೆ BD.
ಸೊ ಎ ಸಿ ಮತ್ತೆ ಬಿ ಡಿ ಆರ್ ದ ಡಯಾಗನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್. ಸೊ ಈ ಪ್ಯಾರಲೋಗ್ರಾಮ್ ಅಲ್ಲಿ ನೀವು ಪ್ಯಾರಲೋಗ್ರಾಮ್ ಅಂತ ಹೇಳಿ ಪ್ರೂಫ್ ಮಾಡ್ಬೇಕಂದ್ರೆ ಪಾಯಿಂಟ್ಸ್ ಆರ್ ದ ವರ್ಟಿಸಸ್ ಆಫ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳೋದಕ್ಕೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಹೇಳಬೇಕು. ಎ ಬಿ ಮತ್ತೆ ಬಿ ಸಿ ಈಕ್ವಲ್ ಆಗಿರುತ್ತೆ, ಬಿ ಸಿ ಮತ್ತೆ ಎ ಡಿ ಈಕ್ವಲ್ ಆಗಿರುತ್ತೆ ಅಂತ ಪ್ರೂಫ್ ಮಾಡಬೇಕು. ಹಾಗೆ ಡಯಾಗನಲ್ಸ್ ಎ ಸಿ ಈಸ್ ನಾಟ್ ಈಕ್ವಲ್ ಟು ಬಿ ಡಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಯಾಕೆ ಸರ್ ಅದನ್ನ ಪ್ರೂಫ್ ಮಾಡಬೇಕು ಅಂದ್ರೆ ಅದೇ ರೆಕ್ಟಾಂಗಲ್ ಅಲ್ಲೂ ಕೂಡ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ, ಬಟ್ ಡಯಾಗನಲ್ಸ್ ಏನಾಗಿರುತ್ತೆ ರೆಕ್ಟಾಂಗಲ್ ನಲ್ಲಿ ಅಲ್ಲಿ ಈಕ್ವಲ್ ಇರುತ್ತೆ. ರೆಕ್ಟಾಂಗಲ್ ನಲ್ಲಿ ಡಯಾಗನಲ್ಸ್ ಕೂಡ ಈಕ್ವಲ್ ಆಗಿರುತ್ತೆ, ಬಟ್ ಅದೇ ಪ್ಯಾರಲೋಗ್ರಾಮ್ ನಲ್ಲಿ ಡಯಾಗನಲ್ಸ್ ನಾಟ್ ಈಕ್ವಲ್ ಇರುತ್ತೆ. ಅದನ್ನ ನೀವು ಇಲ್ಲಿ ಪ್ರೂಫ್ ಮಾಡಬೇಕು ಸರ್, ಡಯಾಗನಲ್ಸ್ ಆರ್ ನಾಟ್ ಈಕ್ವಲ್ ಅಂತ. ಸೊ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗನಲ್ಸ್ ಆರ್ ನಾಟ್ ಈಕ್ವಲ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹಾಗಾಗಿ ನೀವೇನ್ ಮಾಡಿ, ಈ 6 ಸೈಡ್ಸ್ ನ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ನಿಮಗೆ ಎ ಬಿ ಮತ್ತೆ ಸಿ ಡಿ ಈಕ್ವಲ್ ಬರಬೇಕು, ಬಿ ಸಿ ಮತ್ತೆ ಡಿ ಎ ಈಕ್ವಲ್ ಬರಬೇಕು, ಬಟ್ ಎ ಸಿ ಮತ್ತೆ ಬಿ ಡಿ ನಾಟ್ ಈಕ್ವಲ್ ಬರಬೇಕು. ಹಾಗೆ ಬಂದ್ರೆ ಪಾಯಿಂಟ್ಸ್ ಆರ್ ದ ವರ್ಟಿಸಸ್ ಆಫ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳಿ ಕನ್ಕ್ಲೂಡ್ ಮಾಡಿ. ಗೊತ್ತಾಯ್ತಾ? ಇದಿಷ್ಟು ಮಾಡ್ಕೊಳ್ಳಿ, ಇದು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನಾನು ನಿಮಗೆ ಸೆಕ್ಷನ್ ಫಾರ್ಮುಲಾ ಮಾಡಿಸ್ತೀನಿ. ಸೊ ಸೆಕ್ಷನ್ ಫಾರ್ಮುಲಾ ಡಿರೈವೇಶನ್ ಹೇಳ್ಕೊಡ್ತೀನಿ. ಸೊ ಅದನ್ನ ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಪ್ರೂಫ್ ಮಾಡಿಸ್ತೀನಿ. ಸೊ ಆಸ್ ಯೂಶುವಲ್ ತುಂಬ ದಿನ ಆಗಿತ್ತು ನಾನೊಂದು ವಿವೇಕವಾಣಿ ಹೇಳಿ. ಸೊ ಇವತ್ತಿನ ಕ್ಲಾಸಲ್ಲಿ ಒಂದು ವಿವೇಕವಾಣಿ ಹೇಳ್ತಾ ಇದ್ದೀನಿ. ಸೊ ಏನು ವಿವೇಕವಾಣಿ ಅಂತ ನೋಡಿ, ವಿವೇಕಾನಂದರು ಹೇಳ್ತಾರೆ, ಸುಖ ಅನ್ನೋದು ಕಷ್ಟದ ಕಿರೀಟ ಅಂತ. ಕಷ್ಟ ಏನು ಬರುತ್ತೆ ಅದಕ್ಕೆ ಕಿರೀಟ ಏನು ಅಂದರೆ ಸುಖ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟದ ಕಳೆದ ಮೇಲೆ ಸುಖ ಬರೋದು, ಕೆಲವರಿಗೆ ಸುಖ ಬಂದ ಮೇಲೆ ಆಮೇಲೆ ಕಷ್ಟ ಕೂಡ ಬರುತ್ತೆ. ಸೊ ಯಾವುದು ಕೂಡ ಪರ್ಮನೆಂಟ್ ಅಲ್ಲ ಅಂತ. ಸೊ ಕಷ್ಟ ಸುಖ ಅನ್ನೋದು ಒಂದೇ ನಾಣ್ಯದ 2 ಮುಖ ಥರ, 2 ಫೇಸಸ್. ಅದು ಕಾಯಿನ್, ಒಂದೇ ಕಾಯಿನ್ನ 2 ಫೇಸ್ ಇದ್ದಂಗೆ. ಸೊ ಟಾಸ್ ಮಾಡಿದಾಗ ನಮಗೆ ಕಷ್ಟ ಬರುತ್ತಾ ಸುಖ ಬರುತ್ತಾ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಏನೇ ಬಂದ್ರೂ ಅದನ್ನು ಸಮಾನವಾಗಿ ಅಕ್ಸೆಪ್ಟ್ ಮಾಡಿ, ಸ್ವೀಕರಿಸಿ ನಾವು ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗ್ತಾನೆ ಇರಬೇಕು. ಎಷ್ಟೋ ಜನಕ್ಕೆ ಏನೇನೋ ಸಮಸ್ಯೆ ಇರುತ್ತೆ, ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಎಸ್ಪೆಷಲಿ ಈ ಒಂದು ಸಿಚುವೇಶನ್ಸ್ನಲ್ಲಿ ತುಂಬ ಜನ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಸೊ ನಾವು ಒಂದೇ ಅಂದ್ಕೊಳ್ಬೇಕು, ಇದು ಪರ್ಮನೆಂಟ್ ಅಲ್ಲ, ಮುಂದಕ್ಕೆ ನಮ್ಗೆ ಒಳ್ಳೆ ದಿನ ಬರುತ್ತೆ ಅಂತ. ಸೊ ಆ ಒಂದು ಮನೋಭಾವ ಇದೆಯಲ್ಲ, ಅದು ಮಾತ್ರ ನಮ್ಮನ್ನು ಜೀವನದಲ್ಲಿ ಮುಂದಕ್ಕೆ ಕರ್ಕೊಂಡು ಹೋಗೋದು. ಸೊ ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಹಾಗಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ನಾನು ಹೇಳಿದಷ್ಟು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.